ಸಕಲೇಶಪುರ ತಾಲೂಕು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ನಮ್ಮ ಹಾಸನ ಮತ್ತು ಬೆಂಗಳೂರಿನಿಂದ ಪ್ರೀ ವೆಡ್ಡಿಂಗ್ ಮಾಡಲಿಕ್ಕೆ ಅಂತೇಳಿ ನಮ್ಮ ಛಾಯಾಗ್ರಾಹಕರು ಬಂದು ಅಲ್ಲಿ ಫೋಟೋಶೂಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಅನಾವಶ್ಯಕವಾಗಿ ಹಲ್ಲೆ ಮಾಡಿ ಅವ್ರಿಗೆ ನಮ್ಮಲ್ಲಿ ಒಬ್ಬನಿಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ. ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ನಮ್ಮ ಛಾಯಾಗ್ರಾಹಕರೆಲ್ಲ ಬಂದು ಈ ಒಂದು ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಎಫ್ಐಆರ್ ಮಾಡ್ಸೋಕ್ಕೆ ಅಂತೇಳಿ ನಾವು ಬೆಳಗಿಂದ ಇಲ್ಲಿ ಕಾಯ್ತಾ ಇದ್ದೀವಿ. ಈ ಒಂದು ಕೃತ್ಯ ನಡೆದಿರೋದ್ರಿಂದ ನಮ್ಮ ಛಾಯಾಗ್ರಾಹಕರಿಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಅವರು ತಂದಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಕ್ಯಾಮ್ರಾ ಪರಿಕರಗಳು ಹಾಳಾಗಿದೆ, ಕಳೆದೋಗಿದೆ. ಕ್ಯಾಮ್ರಾ ಕಳೆದೋಗಿದೆ. ಒಬ್ಬ ಹುಡುಗಂದು ಚೈನು ಇಟ್ಕೊಂಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಒಬ್ಬ ಈಗಾಗಲೇ ಹಾಸ್ಪಿಟ್ಲು ICUಲಿ ಪೇಷಂಟಾಗಿ ಮಲಗಿದ್ದಾನೆ. ಹಾಗೆ ಸಕಲೇಶಪುರ ಹಾಸ್ಪಿಟ್ಲಿಂದ ಹಾಸನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅವನ ಆಂಬುಲೆನ್ಸಲ್ಲಿ. ಇನ್ನು ಉಳಿದಂಥ ಗಾಯಾಳುಗಳು ಕೆಲವರು ಇಲ್ಲಿ ಸ್ಟೇಷನ್ಲಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳಾ ಗ್ರಾಹಕರ ಮೇಲೂ ನಮ್ಮ ಜೊತೆ ಫೋಟೋಗ್ರಾಫರ್ ಜೊತೆ ಬಂದಿರತಕ್ಕಂಥ ಮೇಕಪ್ ಆರ್ಟಿಸ್ಟ್ ಅವರು ಬೆಂಗಳೂರು ಅವ್ರ ಮೇಲೂ ಹಲ್ಲೆ ಮಾಡಿ ಅವ್ರನ್ನ ಹಿಡಿದು ಎಳೆದಾಡಿ ಅವ್ರಿಗೂ ಹೊಡೆದು ದೌರ್ಜನ್ಯ ಎಸಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ. ಇದರ ಆಧಾರದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು. ಹಾಗೆ ಈ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ವಿತರಿಸಿದೆ. ಬೆಳಗ್ಗೆ 8 ಆದಂಥ ಸಮಯದಿಂದ ಇವತ್ತು ರಾಜ್ಯಾದ್ಯಂತ ವಿಚಾರ ಗೊತ್ತಾಗಿದೆ. ನಮ್ಮ ರಾಜ್ಯ ಸಂಘದಿಂದ ಸರ್ಕಾರ ಮಟ್ಟದವರೆಗೂ ಈ ವಿಚಾರ ಹೋಗಿದೆ. ಗೃಹ ಮಂತ್ರಿಗಳಿಗೂ ಅವ್ರ ಗಮನಕ್ಕೂ ವಿಚಾರ ಹೋಗಿದೆ. ದಯವಿಟ್ಟು ಇಲ್ಲಿ ಸಕಲೇಶಪುರ ಠಾಣೆ ಪೊಲೀಸ್ ಸಿಬ್ಬಂದಿಗಳು ನಮಗೆ ಏನೋ ಇಲ್ಲಿ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಅವ್ರಿಗೆ ಕಾನೂನಿನ ನೆರವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಸ್ವಾಮಿ ಅಂತ ನನ್ನ ಹೆಸರು. ಹಾಗೆ ಇವರು ಧರ್ಮಶೆಟ್ಟಿ ಅಂತ ಜಿಲ್ಲಾ ಕಾರ್ಯದರ್ಶಿಗಳು, ಇವರು ವಿನು ಅಂತ ಸಕಲೇಶಪುರ ತಾಲೂಕು ಅಧ್ಯಕ್ಷರು. ಹಾಗೆ ಇನ್ನು ನಮ್ಮ ಇಡೀ ಜಿಲ್ಲೆ ಎಲ್ಲ ಛಾಯಾಗ್ರಾಹಕರುಗಳು ಇವತ್ತು ಇಲ್ಲಿ ನೆರವೇರಿದ್ದೀವಿ, ಸಭೆ ಸೇರಿದ್ದೀವಿ. ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಛಾಯಾಗ್ರಾಹಕರು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ನ್ಯಾಯದ ಹಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೀವಿ.